ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕುಕ್ಕಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಡ್ರೈ ಫ್ರೂಟ್ಸ್ ಉಂಡೆ ಮಾಡ್ತಾಯಿದ್ದೀನಿ. ಇದು ವಿಂಟರ್ ರೆಸಿಪಿ ಅಂತಲೇ ಹೇಳ್ಬೋದು. ನಾನು ಆಲ್ರೆಡಿ ಈ ಡ್ರೈ ಫ್ರೂಟ್ಸ್ ಉಂಡೆನ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲೇನು ವಾಯ್ಸ್ ಓವರ್ ಕೊಟ್ಟಿಲ್ಲ, ಅದಕ್ಕೆ ಇನ್ನೊಂದು ಸಲ ಮಾಡೋಣ ಅಂತ. ಹೇಗಿದ್ದರೂ ನನ್ನ ಮಕ್ಳಿಗೆ ಮಾಡ್ತಾಯಿದ್ದೆ, ಸೊ ನಿಮಗೂ ಒಂದು ಸಲ ಶೇರ್ ಮಾಡೋಣ ಅಂತ ಮತ್ತೆ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಒಂದು ಸಲ ಎಲ್ಲ ನೋಡ್ಕೊಂಡು ಬನ್ನಿ ಹೇಗೆ ಮಾಡೋದು ಅಂತ. ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಆ ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಫಸ್ಟು ನಾವು ಪಿಸ್ತಾನ ಹುರ್ಕೊಳ್ಬೇಕು. ನಾನಿಲ್ಲಿ ಪಿಸ್ತಾನ ಒಂದು 300 ಗ್ರಾಮ್ ಅಷ್ಟು ಪಿಸ್ತಾ ತೊಗೊಂಡಿದ್ದೀನಿ. ಈ ಪಿಸ್ತಾ ಸ್ವಲ್ಪ ಬ್ರೌನ್ ಆಗಬೇಕು, ತೀರಾ ಬ್ರೌನ್ ಅಲ್ಲ, ಸ್ವಲ್ಪ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಇಷ್ಟಾದರೆ ಸಾಕು. ಇವಾಗ ಇದನ್ನ ನಾನು ಒಂದು ಬೌಲಲ್ಲಿ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದಾದ ನಂತರ ಮತ್ತೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಪ್ಯಾನ್ಗೆ ಗೋಡಂಬಿನ ನಾನು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಬ್ರೌನಾಗಿ ಫ್ರೈ ಆಗಬೇಕು. ನಂತರ ಸಪ್ರೇಟಾಗಿ ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಬೇಕು. ಈ ಗೋಡಂಬಿನೂ 300 ಗ್ರಾಮ್ನಷ್ಟಿದೆ. ಇದಾದ ನಂತರ ಮತ್ತೆ ಪ್ಯಾನ್ಗೆ ತುಪ್ಪ ಹಾಕಿ ಸನ್ಫ್ಲವರ್ ಸೀಡ್ನ 100 ಗ್ರಾಮ್ನಷ್ಟು ಹುರ್ಕೊಳ್ತಾ ಇದ್ದೀನಿ. ಸೂರ್ಯಕಾಂತಿ ಹೂವಿಂದು ಬೀಜ ಇದು ಕೂಡ ಚೆನ್ನಾಗಿ ಹುರ್ಕೊಳ್ಬೇಕು. ಈ ಸನ್ಫ್ಲವರ್ ಸೀಡ್ನ ಹುರ್ಕೊಂಡಿದ ನಂತರ ಸಪ್ರೇಟಾಗಿ ಬೌಲಲ್ಲಿ ಎತ್ತಿಟ್ಕೊಳ್ಬೇಕು. ನಂತರ 500 ಗ್ರಾಮ್ನಷ್ಟು ಬಾದಾಮನ್ನ ಹುರ್ಕೊಳ್ತಾ ಇದ್ದೀನಿ. ಈ ಬಾದಾಮನ್ನ ಹುರ್ಕೊಂಡಿದ್ದ ನಂತರ ಇದು ಕೂಡ ಬೌಲಲ್ಲಿ ಸಪ್ರೇಟಾಗಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದಾದ ನಂತರ ಮತ್ತೆ ಪ್ಯಾನ್ಗೆ ತುಪ್ಪ ಹಾಕಿ ಪಂಪ್ಕಿನ್ ಸೀಡ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು 100 ಗ್ರಾಮ್ ಹಾಕ್ಕೊಳ್ತಾ ಇದ್ದೀನಿ ನಾನು. ಇದು ಹುರ್ಕೊಂಡಿದ ನಂತರ ಇದು ಕೂಡ ಸಪ್ರೇಟಾಗಿ ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇದಾದಮೇಲೆ ನಾನು ತುಪ್ಪ ಹಾಕಿ ಮತ್ತೆ ಪ್ಯಾನ್ಗೆ ವಾಲ್ನಟ್ನ ಹುರ್ಕೊಳ್ತಾ ಇದ್ದೀನಿ. ಇದೆಲ್ಲನೂ ನಿಮ್ಮ ಅಳತೆಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೆಷರ್ಮೆಂಟಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ಇದು ಪೀಕಾನ್ ನಟ್ ಅಂತ ಹೇಳ್ತಾರೆ. ಇದು ಕೂಡ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿ ಸಪ್ರೇಟಾಗಿ ಬೌಲಲ್ಲಿ ಎತ್ತಿಟ್ಕೊಳ್ಬೇಕಾಗತ್ತೆ. ನಂತರ ಮತ್ತೆ ಪ್ಯಾನ್ಗೆ ತುಪ್ಪ ಹಾಕಿ ಗೋಂದ್ ಅಂತ ಹೇಳ್ತಾರಲ್ಲ, ಅದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಪಾಪ್ಕಾರ್ನ್ ಥರ ದಪ್ಪ ಆಗುತ್ತೆ, ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿ ಇದು ಕೂಡ ಸಪ್ರೇಟಾಗಿ ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಬೇಕಾಗತ್ತೆ. ಗೋಂದನ್ನ ಫ್ರೈ ಮಾಡ್ಕೊಂಡಿದ ನಂತರ ಮತ್ತೆ ಪ್ಯಾನ್ಗೆ ತುಪ್ಪ ಹಾಕಿ ಲೋಟಸ್ ಸೀಡ್ ಅಂತ ಹೇಳ್ತಾರಲ್ಲ, ಅದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಕಡಲೆಕಾಯಿ ಬೀಜನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಐಟಮ್ ಮರ್ತಿದ್ದೀನಿ, ಅಗಸೆ ಬೀಜ ಅಂತ ಹೇಳ್ತಾರಲ್ಲ, ಫ್ಲ್ಯಾಕ್ಸ್ ಸೀಡು, ಅದು ಕೂಡ ನೀವು ಫ್ರೈ ಮಾಡಿ ಸೇರಿಸ್ಕೊಳ್ಬೋದು, ತುಂಬ ಒಳ್ಳೆಯದು ಅದು ಕೂಡ. ಇದಾದ ನಂತರ ನಾನು ಒಣಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಒಣಕೊಬ್ಬರಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದಾದ ನಂತರ ಪ್ಯಾನ್ಗೆ ಮತ್ತೆ ತುಪ್ಪ ಹಾಕಿ ಎಳ್ಳನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬಿಳಿ ಎಳ್ಳು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ನೀವು ಗಸಗಸೆ ಕೂಡ ನೀವು ಫ್ರೈ ಮಾಡಿ ಸೇರಿಸ್ಕೊಳ್ಬೋದು. ನಮಗಿಲ್ಲಿ ಗಸಗಸೆ ಸಿಗದೇ ಇರೋ ಕಾರಣ ನಾನು ಗಸಗಸೆ ಹಾಕ್ಕೊಂಡಿಲ್ಲ. ನೆಕ್ಸ್ಟ್ ಇವಾಗ ಪ್ಯಾನ್ಗೆ ಮತ್ತೆ ತುಪ್ಪ ಹಾಕಿ ಒಣ ದ್ರಾಕ್ಷಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಒಣ ದ್ರಾಕ್ಷಿ ಫ್ರೈ ಆದ ನಂತರ ಅದನ್ನ ಸಪ್ರೇಟಾಗಿ ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಬೇಕು. ನಾನಿಲ್ಲಿ ಏನೇನು ಹುರ್ಕೊಂಡು ಅದೆಲ್ಲನೂ ಪುಡಿ ಮಾಡ್ಕೊಳ್ಬೇಕು. ಕೆಲವು ಐಟಮ್ ಬಿಟ್ಟು ಇನ್ನೆಲ್ಲನೂ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡಿ, ನಾನು ಏನೇನು ತೋರಿಸ್ತಾ ಇದ್ದೀನಿ ಅವೆಲ್ಲನೂ ತರಿಯಾಗಿ ಪುಡಿ ಮಾಡ್ಕೊಳ್ಬೇಕು. ಒಣ ದ್ರಾಕ್ಷಿ ಮತ್ತು ಎಳ್ಳು, ಆಮೇಲೆ ಸನ್ಫ್ಲವರ್ ಸೀಡು ಮತ್ತು ಪಂಪ್ಕಿನ್ ಸೀಡು, ಇದಿಷ್ಟು ಬಿಟ್ಟು ಇನ್ನು ಉಳಿದಿರೋದೆಲ್ಲ ಇಲ್ಲಿ ನಾನು ಏನೇನು ವಿಡಿಯೋದಲ್ಲಿ ತೋರಿಸಿದ್ದೀನಿ ಅದಷ್ಟು ತರಿಯಾಗಿ ಪುಡಿ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಲೋಟಸ್ ಸೀಡನ್ನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೈಸಾಗಿ ಪೌಡ್ರ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಪೀಕಾನ್ ನಟ್ನ
ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ತರಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕು. ಇದಾದ ನಂತರ ಬಾದಾಮನ್ನ ಸ್ವಲ್ಪ ಕೈಯಲ್ಲಿ ಹಂಗೆ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಬಾದಾಮು ಮಾರ್ಕೆಟಲ್ಲಿ ಕಟ್ ಮಾಡಿರೋದೇ ಸಿಕ್ಕಿರೋದ್ರಿಂದ ನನಗೆ ಈಸಿ ಆಯಿತು ಕೈಯಲ್ಲಿ ಪೌಡ್ರ್ ಮಾಡ್ಕೊಳ್ಳೋಕ್ಕೆ. ಮತ್ತು ಇನ್ನೊಂದು ಸ್ವಲ್ಪ ಮಿಕ್ಸಿಲಿ ತರಿಯಾಗಿ ಪೌಡ್ರ್ ಮಾಡ್ಕೊಳ್ತೀನಿ. ಆವಾಗ ನಾವು ಉಂಡೆ ತಿನ್ನುವಾಗ ಬಾಯಿಗೆ ಚೆನ್ನಾಗಿ ಸಿಗುತ್ತೆ. ಇದಾದ ನಂತರ ವಾಲ್ನಟ್ನ ಅದು ಕೂಡ ತರಿಯಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ತರಿಯಾಗಿ ಪೌಡ್ರ್ ಮಾಡಿಕೊಂಡು ಸಪ್ರೇಟಾಗಿ ಅದೇ ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ. ಇದಾದ ನಂತರ ಗೋಂದನ್ನ ನೈಸಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಗೋಂದನ್ನ ಪೌಡ್ರ್ ಮಾಡ್ಕೊಂಡಿದ ನಂತರ ಅದು ಕೂಡ ಬೌಲಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಇದಾದ ನಂತರ ಕಡಲೆಕಾಯಿ ಬೀಜನ ಹುರಿದಿಟ್ಕೊಂಡಿದ್ನಲ್ಲ ಅದು ಕೂಡ ತರಿಯಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟು ಸಾಮಗ್ರಿಗಳೆಲ್ಲ ಪುಡಿ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಒಂದು ದೊಡ್ಡ ಪಾತ್ರೆಗೆ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಸೇರಿಸ್ಕೊಂಡಿದ ನಂತರ ನಾನಿಲ್ಲಿ ಡೇಟ್ಸ್ ಪೇಸ್ಟ್, ಖರ್ಜೂರದ ಪೇಸ್ಟ್ ಇರುತ್ತಲ್ಲ ಅದನ್ನ ನಾನು 1 kg ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ನನಗೆ ಈ ಪೇಸ್ಟು ಮಾರ್ಕೆಟಲ್ಲಿ ಹಂಗೆ ಸಿಕ್ಕಿರೋದ ಕಾರಣ ನಾನು ಪೇಸ್ಟನ್ನೇ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇದು ಸಿಕ್ಕಲಿಲ್ಲ ಅಂದರೆ ನೀವು ಖರ್ಜೂರ ತೊಗೊಂಬಂದು 1 kg ಅದನ್ನ ನೆನೆಸಿ ಮತ್ತು ಅದನ್ನ ಬೀಜ ಎಲ್ಲ ತೆಗೆದು ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಳ್ಬೇಕು. ಇದು ತುಂಬ ಗಟ್ಟಿಯಾಗಿರೋ ಕಾರಣ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಲಿಕ್ವಿಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾವೇನೇನು ಹುರಿದು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದೆಲ್ಲನೂ ಪೌಡ್ರುಗಳನ್ನ ಇವಾಗ ಹಾಕ್ಕೊಳ್ಬೇಕು ಒಂದೊಂದಾಗಿ. ನಾನು ಆಗಲೇ ಹೇಳ್ದಂಗೆ ಒಣ ದ್ರಾಕ್ಷಿ ಮತ್ತು ಸನ್ಫ್ಲವರ್ ಸೀಡು, ಪಂಪ್ಕಿನ್ ಸೀಡು, ಒಣ ಕೊಬ್ಬರಿ ಇದ್ಯಾವುದೂ ಪುಡಿ ಮಾಡೋಂಗಿಲ್ಲ. ಅವೆಲ್ಲನೂ ಹಂಗೇ ಸೇರಿಸ್ಕೊಳ್ಬೇಕು. ಮತ್ತು ಸ್ವಲ್ಪ ಏಲಕ್ಕಿ ಪೌಡ್ರು ಕೂಡ ನಾವಿಲ್ಲಿ ಸೇರಿಸ್ಕೊಳ್ಬೇಕು. ಇದೆಲ್ಲ ಪೌಡ್ರುಗಳನ್ನು ಸ್ಟವ್ ಆಫ್ ಮಾಡಿ ನಾವು ಸೇರಿಸ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ಉಂಡೆ ಕಟ್ಟಕ್ಕೆ ಇವಾಗ ರೆಡಿಯಾಗಿದೆ. ನಾವಿಲ್ಲಿ ಒಂದು ಸ್ವಲ್ಪ ಕೈಗೆ ತುಪ್ಪ ಹಾಕ್ಕೊಂಡು ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನಾವು ಉಂಡೆನ ಕಟ್ಕೊಳ್ಬೋದು. ಡಯಾಬಿಟಿಕ್ ಪೇಷಂಟ್ ಕೂಡ ಈ ಉಂಡೆ ತಿನ್ಬೋದು. ಒಂದು ಉಂಡೆ ತಿನ್ನೋದ್ರಿಂದ ಶುಗರ್ ಏನು ಮೇಲಕ್ಕೆ ಹೋಗೋದಿಲ್ಲ. ಎಲ್ಲನೂ ಪುಡಿ ಮಾಡಿರೋದ್ರಿಂದ ವಯಸ್ಸಾದವ್ರು ಕೂಡ ಈಸಿಯಾಗಿ ತಿನ್ಬೋದು. ನೋಡಿದ್ರಲ್ಲ, ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಂಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಯಾಕಂದರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅದೇ ರೀತಿ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಆ್ಯಂಡ್ ಗಾಡ್ ಬ್ಲೆಸ್ ಯು.